ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ರವರನ್ನು ಸನ್ಮಾನಿಸಲಾಯಿತು. ನಂತರ ಪ್ರತಿಷ್ಠಾನದ 2025ನೇ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಮೈಸೂರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ವಾಯ್ಸ್ ವಾಹಿನಿಯ ಮುಖ್ಯಸ್ಥರಾದ ರಾಜು ಕಾರ್ಯ ಹಾಗೂ ಚಲನಚಿತ್ರ ನಟರಾದ ಸುಪ್ರೀತ್ ಪ್ರತಿಷ್ಠಾನದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು. ಬಳಿಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಮಾಜ ಸೇವಕ ರಘುರಾಮ್ ವಾಜಪೇಯಿ, ಖ್ಯಾತ ಜ್ಯೋತಿಷಿ ವಿಷ್ಣು ಸಾಲಿಗ್ರಾಮ ಸ್ವಾಮೀಜಿ, ತನುಜ ಮಹೇಶ್, ಅಂಬಳೆ ಶಿವಣ್ಣ ಹಾಗೂ ಪ್ರತಿಷ್ಠಾನದ ಸಂಸ್ಥಾಪಕರಾದ ಬಸವರಾಜು ಉಪಸ್ಥಿತರಿದ್ದರು. ನನಗೆ ಇವತ್ತೊಂದು ದಿವಸ ಏನು ನಮ್ಮ ಮೈಸೂರಿನ ಖ್ಯಾತ ಸಾಹಿತ್ಯ ಕಿಂಕರ, ಒಂದು ರೀತಿ ನಮ್ಮ ಮೈಸೂರಿನ ಸಾಹಿತ್ಯ ಪರಿಷತ್ತು ವಲಯಗಳಲ್ಲಿ ಈಗಾಗಲೇ ಖ್ಯಾತನಾಮರಾಗಿರುವಂತಹ ಶ್ರೀ ಮಡ್ಡಿಕೆರೆ ಗೋಪಾಲ್ಜಿರವರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಪ್ರತಿಷ್ಠಾನದವರು. ನಮ್ಮ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾದ ಶ್ರೀ ಚಂದ್ರು ಅವರು ಬಂದಿದ್ದಾರೆ, ಪ್ರಕಾಶ್ ಜಿ ಅವರಿದ್ದಾರೆ, ರಂಗಣ್ಣವರು ಇದ್ದಾರೆ, ನಮ್ಮ PF ಕಮಿಷನರ್ ಶ್ರೀ ರಾಜಗೋಪಾಲಾಚಾರ್ಯ ಅವರಿದ್ದಾರೆ, ನಮ್ಮ ಅಮೋಘ ನಾಗರಾಜರವರು ಮತ್ತೆಲ್ಲ ಸಜ್ಜನರು ದಯಮಾಡಿಸಿದ್ದೀರಿ. ತಮ್ಮೆಲ್ಲರಿಗೂ ಪುನಃ ಗೌರವಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮಡ್ಡಿಕೆರೆ ಅಂತ ಹೇಳಿದ್ರೆ ಬಹುಶಃ ಹೆಸರೇ ಇವತ್ತಿನ ದಿವಸಗಳಲ್ಲಿ ಒಂದು ರೀತಿ ಅಚ್ಚರಿ ಹಾಗೂ ವಿಸ್ಮಯ. ಮಲೆನಾಡು ಪ್ರದೇಶದಿಂದ ಬಂದವರು ಅವರು ಕಾಂಪ್ಲೆಕ್ಷನ್ನಲ್ಲೇ ಹೇಳ್ಬೋದು. ನೋಡುತ್ತೋ ಅಂತ ಹೇಳಿದ್ರೆ ಮಲೆನಾಡ ಹೆಣ್ಣ ಅಂತಿದ್ದನ್ನ ನಮ್ಮ ಮಡ್ಡಿಕೆರೆಯವರಿಗೆ ಮಲೆನಾಡಿನ ಗಂಡ ಅಂತ ನಾವು ಅದನ್ನು ಪರಿಭಾವಿಸಿ ಪದ್ಯ ಬೇಕಾದರೂ ಕಟ್ಬೋದು ನಾವು. ಅಂತಹ ಒಂದು ಸುಂದರ ಕಾಯಕದಿಂದ ಬಂದಂಥವ್ರು, ಮಲೆನಾಡಿದ ಬಂದಂಥವ್ರು. ಹಾಗೆ ನಾವು ನೋಡ್ತಾ ಇದ್ದು, ನಾವು ಏನು ಕುವೆಂಪು ಅವರು ಇರ್ಬೋದು, ಹಾಮನಾಯಕರು ಇರ್ಬೋದು, ಈ ಕಡೆಯಿಂದ ದಕ್ಷಿಣ ಕನ್ನಡದ ಕಡೆಯಿಂದ ಬಂದಂಥ SV ಪರಮೇಶ್ವರ್ ಭಟ್ರು ಅವರನ್ನೆಲ್ಲ ನಾವು ಕಂಡಿದ್ದೀವಿ. ನಾವು ಅವರ ಜನ್ಮ ಸ್ಥಳ ಬೇರೆ ಆದ್ರೂ ಅವರ ಕಾಯಕವನ್ನು, ಕರ್ಮಭೂಮಿನ ಮೈಸೂರು ಮಾಡ್ಕೊಂಡಂಥದ್ದು ನಾವೆಲ್ಲ ನೋಡಿದ್ದೀವಿ. ಕುವೆಂಪುರವರು, ಹಾಮನಾಯಕರೆಲ್ಲ ಮಲೆನಾಡಿನಲ್ಲೇ ಬಂದಂಥವರು. ಬಂದು ನಮ್ಮ ಮೈಸೂರಿನ ಕಾರ್ಯಕ್ಷೇತ್ರ ಮಾಡಿಕೊಂಡು ಜ್ಞಾನಪೀಠ ಪ್ರಶಸ್ತಿಯಿಂದ ಹಿಡಿದು ಏನು ರಾಷ್ಟ್ರ ಕವಿ ಅಂತ ಹೆಗ್ಗಳಿಕೆ ಗಳಿಸಿದಂತಹ ಮಹನೀಯರು. ಅದೇ ಸಾಲಿಗೆ ಸೇರುವಂಥವರು ನಮ್ಮ ಮಡ್ಡಿಕೆರೆ ಗೋಪಾಲ್ಜಿಯವರು. ಮಲೆನಾಡಿನಿಂದ ಬಂದು ಮೈಸೂರಿನಲ್ಲಿ ನೆಲೆ ನಿಂತು ಏನು ಅವರ ವಕೀಲಿಕೆ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಅವರು ಕೃಷಿ ಮಾಡಿದ್ದಾರೆ. ಅನೇಕ ಪುಸ್ತಕಗಳನ್ನ ಕೊಡುಗೆ ಕೊಟ್ಟಿದ್ದಾರೆ ಸಾಹಿತ್ಯ ಒಂದು ಕ್ಷೇತ್ರಕ್ಕೆ. ಅಂತಹ ಮಡ್ಡಿಕೆರೆಯವರು ವಯಸ್ಸು ಬಹುಶಃ ಅವರ ಶರೀರ ಮತ್ತು ಅವರ ಚಟುವಟಿಕೆ ನೋಡಿ ಯಾರೂ ಅವರ ವಯಸ್ಸನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಸದೃಢತೆ ಮತ್ತು ಒಂದು ಸಂಪನ್ನ, ಒಳ್ಳೆಯ ದೇಹದಲ್ಲಿ, ಒಳ್ಳೆಯ ಮನಸ್ಸಿನಲ್ಲಿ ಇದ್ದರೆ ಯಾವತ್ತೂ ಆ ಒಂದು ಶಾರೀರ ಅವರು ನೋಡೋಕ್ಕೆ ಒಂದು ರೀತಿ ಕಂಗೊಳಿಸ್ತಾನೆ ಇರುತ್ತೆ. ಸದಾ ಹಸನ್ಮುಖಿಯಾಗಿ, ಸದಾ ಒಳ್ಳೆಯ ಚಿಂತನೆಗಳು, ಸಮಾಜ ಸೇವೆ ಮಾಡಬೇಕು ಅನ್ನೋ ತುಡಿತ, ಕ್ರಿಯಾಶೀಲತ್ವ. ಹಾಗಾಗಿ ಅವ್ರನ್ನ ವಯಸ್ಸು ಯಾವತ್ತೂ ಬಾಧಿಸ್ದಾಗ ಕಾಣಿಸೋದೇ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು, ಬಹುಶಃ ಅವರು ವೃತ್ತಿಯಲ್ಲಿ ಇಂಜಿನಿಯರು, ಆಧ್ಯಾತ್ಮದಲ್ಲಿ ಅಪಾರವಾದ ತಳಸ್ಪರ್ಶ ಅಧ್ಯಯನವನ್ನು ಮಾಡಿ ಒಂದು ರೀತಿ ದಿವ್ಯಜ್ಞಾನಿಗಳಾಗಿದ್ದಾರೆ. ಕಾಟಾಚಾರಕ್ಕೆ ಅಥವಾ ತಮ್ಮ ಲೋಭಕ್ಕಾಗಿ ಇದನ್ನು ಮಾಡ್ತಾ ಇಲ್ಲ ಅವರು. ಅದು ಅಪರೂಪದ ಸ್ವಾಮಿಗಳು ಈ ಸಂದರ್ಭದಲ್ಲಿ ನನಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನನ್ನ ಬಗ್ಗೆ ಅಪರೂಪದ ಮಾತುಗಳನ್ನಾಡಿದಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆದಂಥ ರಘುರಾಮ್ ವಾಜಪೇಯಿ ಅವರು ತುಂಬ ಒಳ್ಳೆಯ ಮಾತುಗಳನ್ನು ನನ್ನ ಬಗ್ಗೆ ಆಡಿದ್ದಾರೆ.
ನಾನೀಗ ಸಿಂಹವನ್ನು ನೋಡ್ಕೊಂಡು ಮಾಡಬೇಕಾಗಿದೆ, ನಾನು ಏನೇನು ಮಾಡಿದ್ದೀನಿ, ಹಿಂದೆ ಏನಾದರೂ ಆಗಿದೆಯಾ ಸಾಧನೆ ಅಂತೇಳಿ ಅವರ ಮಾತಾಡಿದ್ದನ್ನು ನೋಡಿ ನಾನು ಪರಾಮರ್ಶೆ ನಾನೇ ಆತ್ಮವಿಮರ್ಶೆನ ಮಾಡಿಕೊಳ್ಬೇಕಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಚಲನಚಿತ್ರ ನಾಯಕ ನಟರು, ಚಿಂತಕರು, ನನ್ನ ಆತ್ಮೀಯ ಗೆಳೆಯರು ಆದಂಥ ಸುಪ್ರೀತ್ರವರು ಈ ಸಂದರ್ಭದಲ್ಲಿ ನಮ್ಮ ಗೆಳೆಯ ಬಸವರಾಜರವರು ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಒಂದು ದಿನದರ್ಶಿಕೆಯನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಸಹ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಪಬ್ಲಿಕ್ ವಾಯ್ಸ್ ವಾಹಿನಿಯ ಮುಖ್ಯಸ್ಥರಾದಂಥ ಗೆಳೆಯ ರಾಜು ಕಾರ್ಯ ಅವರು, ಇನ್ನೂ ಎಳೆಯ ಗೆಳೆಯರವರು, ತುಂಬ ಆಡುವ ವಯಸ್ಸಿನಲ್ಲಿಯೇ ಪತ್ರಕರ್ತರ ಹುಚ್ಚನ್ನು ಹಿಡಿಸ್ಕೊಂಡು ಸಮಾಜಕ್ಕೆ ಅಪರೂಪದನ್ನು ಬಿತ್ತನೆಯನ್ನು ಮಾಡ್ತಾ ಒಳ್ಳೆಯ ಹುಲಸಾದ ಬೆಳೆ ಬರಲಿ ಅಂತ ಹೇಳಿ ತಮ್ಮನ್ನು ತಾವು ಈ ಒಂದು ಅಪರೂಪದ ಸಾಧನೆಯಲ್ಲಿ ತೋರಿಸ್ಕೊಂಡಿದ್ದಾರೆ. ಗೆಳೆಯ ರಾಜು ಕಾರ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸೋದರಿ ಖ್ಯಾತ ವಕೀಲರು, ಸಮಾಜ ಸೇವಕರಾದಂಥ ಸೋದರಿ ಶ್ರೀಮತಿ ತನುಜಾ ಮಹೇಶ್ ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಬಸವೇಶ್ವರ ವೀರಗಾಸೆ ಜಾನಪದ ಕಲಾ ತಂಡದ ಭಾಳ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಇಂಚಾಗಿ ಹೇಳಿಕೊಳ್ಳತಕ್ಕಂಥ ಬಂದ ಮನುಷ್ಯನ. ಅದರಲ್ಲಿ ವಿಶೇಷವಾಗಿ ಇಂದು ಕ್ಯಾಲೆಂಡರ್ ಬಿಡುಗಡೆಯಿಂದ ಪ್ರತಿದಿನವೂ ಕೂಡ ನಾವು ಆ ಕ್ಯಾಲೆಂಡರನ್ನು ನೋಡಿಕೊಂಡೇ ನಾವು ಈ ಜೀವನವನ್ನು ನಡೆಸ್ಕೊಳ್ತಾ ನಾವು ಹುಟ್ಟಿನಾಗಿಂದ ನಮ್ಮ ಜೀವನ ಪರಂಪರೆ ಅಂತ ಬಂದಿದ್ದ. ನಾಳೆ ಏನು ಮಾಡಬೇಕು, ನಾಡ್ದು ಏನು ಮಾಡಬೇಕು, ಹಿಂದೆ ಏನಾಯಿತು, ಜಾತ್ರೆ ಯಾವಾಗತ್ತೆ, ಅಮ್ಮನವರ ಪೂಜೆ ಯಾವಾಗತ್ತೆ, ಯಾವಾಗ ಏನೇನು ಬ್ರಹ್ಮೋತ್ಸವಗಳು ಮಾಡಬೇಕು ಅನ್ನತಕ್ಕಂಥದ್ದೆಲ್ಲದು ನಾವು ನೋಡತಕ್ಕಂಥದ್ದೇ ಈ ಕ್ಯಾಲೆಂಡರ್ ಈವೆಂಟಿಂದ. ಎಷ್ಟು ವಿಶೇಷವಾಗಿದೆ ಅಂದರೆ ಇವತ್ತು ಮಾಡಿದ ಒಂದು ಕಾರ್ಯಕ್ರಮ 365 ದಿನವೂ ಕೂಡ ಅವ್ರನ್ನ ನೆನೆಸ್ಕೊಳ್ಬೇಕು. ನಿಜವಾಗ್ಲೂ ಕೂಡ ಈ ಬಸವೇಶ್ವರ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಇವರು ಬಸವರಾಜೇಂದ್ರರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಂತಹ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಇಂಚಾಗಿ ಎಲ್ಲತನ್ನು ಹೇಳಿದ್ದಾರೆ. ಮಲೆನಾಡಿಂದ ಬಂದಂಥವರು ಏನು ಮೈಸೂರಿನಲ್ಲಿ ನೆನೆಸಿದರು. ಕುವೆಂಪುನವರು ತಗೊಂಡ್ರು, ಅನೇಕ ಗಣ್ಯ ವ್ಯಕ್ತಿಗಳನ್ನು ತಗೊಂಡ್ರು. ಇನ್ನೂ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಅವರ ನಾಡಿನಲ್ಲೂ ನಾನೂ ಕೂಡ ಸೇರಿದ್ದೇನೆ, ಅವ್ರ ಜಿಲ್ಲೆಯಲ್ಲೂ ನಾನು ನಾನು ಶಿವಮೊಗ್ಗ ಜಿಲ್ಲೆಯವನು, ನಾನೂ ಕೂಡ ಮಲೆನಾಡಿನವರೇ. ಹಾಗೆ ಮಲೆನಾಡು ಅನ್ನತಕ್ಕಂಥದ್ದು ಹಾಗೆ ಅದು ಒಂದು ಹೊಂಬಣ್ಣವನ್ನು ತಿಳಿಸುತ್ತೆ, ಜ್ಞಾನವನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಮುಂದೆ ಆಡ್ತಕ್ಕಂಥ ವೈರಾಗ್ಯವನ್ನು ಮಾಡತಕ್ಕಂಥ ಯಾವುದೇ ಇದ್ದಾದರೂ ಕೂಡ ಶಾಂತಿಯಾಗಿ ನಡೆಸಿಕೊಳ್ತಾ ಹೋಗೋದಕ್ಕೆ ಈ ದಿನದರ್ಶಿಕೆ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ. ಹಾಗೂ ಮಡ್ಡಿಕೆರೆ ಗೋಪಾಲಕೃಷ್ಣವರು ಭಾಳ ಚೆನ್ನಾಗಿ ಎಲ್ಲ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಭಾಳ ಅವರ ಏನು ಸಾಧನೆ, ಮನುಷ್ಯನ ಸಾಧನೆ ಮಾಡಬೇಕು ಅಂದರೆ ಒಂದು ದಿನಕ್ಕೆ ಬರ್ತದೆ ನೋಡಿ. ಇಡೀ ಕ್ಯಾಲೆಂಡರ್ 365 ದಿನ ಇಟ್ಕೋತೀವಿ ನಾವು. ಏನೇನು ಕ್ಯಾಲೆಂಡರ್ ಬಿಡುಗಡೆ ಅಂತಕ್ಕಂಥದ್ದು ಒಂದು ಸಣ್ಣ ಸಮಾರಂಭ ಆದರೂ ಕೂಡ ಮುಂದಿನ 2026 ಬರೋವರೆಗೂ ಕೂಡ ಇಟ್ಕೊಂಡಿರತಕ್ಕಂಥದ್ದು. ಈ ಥರ ಸಾಧನೆ ಇರಬೇಕು. ಯಾವುದೇ ಒಂದು ಸಾಧನೆಯನ್ನು ಮಾಡಿದರೂ ಕೂಡ ಅದು ಜೀವನ ಪರ್ಯಂತವಾಗಿ ನೆನಪು ನೋಡಿ. ಇದು ಸಾಮಾನ್ಯವಾಗಿ ಇದರಲ್ಲಿ ಅಳಲು ಒಳಲು ಪ್ರತಿಯೊಂದು ಕೂಡ ಬರುತ್ತೆ.